ಏನು ಹೇಳೋಣ ಸರ್, ಮತ್ತು ದುಡಿಯೋ ಮಗ ಹೋದ್ರೆ ಮತ್ತು ನೋವೇ ಸರ್. ಏನು ಮತ್ತೇನು ಹೇಳೋಣ ಸರ್, ನಮ್ಮ ಯಜಮಾನ್ರಿಗೆ ಕಳ್ಕೊಂಡು ಇಷ್ಟು ಸಾಲ ಸೂಲ ತೀರಿಸ್ತಾರೆ ಅಂದ್ರೆ ಮತ್ತು ಬಂತು ಬಡವ್ರಿಗೆ ನೋವು ಏನು ಮಾಡ್ಬೇಕು ಹೇಳ್ರಿ ಸರ್. ಅಷ್ಟೇ ಸರ್, ನಾನು ಎಷ್ಟು ಹೇಳೋಕ್ಕಾಗಲ್ಲ ಸರ್, ಅಷ್ಟೇ ನನಗೆ ಹೇಳೋದು. ದುಡಿತಾಯಿದ್ರು ಸರ್, ಇಷ್ಟು ಸಾಲ ಸೂಲ ಮಾಡ್ಕೊಂಡಿದ್ವು ಮಕ್ಕಳು ಯಾರಪ್ಪ ತೀರಿದಾಗ ಅದನ್ನು ತೀರಿಸ್ತದ್ದು. ಬಾಡಿಗೆ ಆಟೋಕ್ಕೆ ಹೋಗ್ಕವೆ ತೀರಿಸ್ದೆ, ನಮ್ಮದೇನು ಈಗ ನಡೀದೆ ವರ್ಕ್ ಮನೆ ಅಷ್ಟೇ ಸರ್. ನಾನು ಇನ್ನೇನು ಮಾತಾಡೋದು ಸರ್, ನಾನು ಏನು ಕೇಳಲ್ಲ ಸರ್, ಏನು ಹೇಳಿಲ್ಲ ನಾನು. ಸುಮ್ಮನಿರಮ್ಮ, ಏನಾಗಲ್ಲ ಅಂತ ಅಷ್ಟೇ ಅಂತದ್ದು ನನ್ನ ಮಗ. ಏನಿಲ್ಲ, ಸ್ನಾನ ಮಾಡಿ ಆಟೋಕ್ಕೆ ಹೋದ ಅಷ್ಟೇ, ಏನು ಹೇಳಿಲ್ಲ ನನಗೆ. ನಮ್ಮಮ್ಮ ಎದೆ ಬೀಳ್ತಾಳೆ ಅಂತ ಏನು ಹೇಳೋದಿಲ್ಲ ಹುಡುಗರು. ಯಾರು ಬಂದಿಲ್ಲ ಸರ್ ನಮ್ಮ ಮನೆಗೆ, ಯಾರು ಬಂದಿಲ್ಲ. ಯಾಕೆ ಸುಳ್ಳು ಹೇಳೋಕ್ಕೂ ಹೇಳಿದ್ವಿ, ಬುದ್ಧಿವಾದ ಇನ್ನೂ ಪಟ್ಟು ಹೋಗ್ಬೇಡಪ್ಪ ಕಂದ ಯಾರ ಜೊತೆಗೂ ಅಂತ ಹೇಳಿದ್ವಿ ಸರ್ ಅಷ್ಟೇ. ನೋಡಿ ಎಷ್ಟು ನೋವು ತಿಂತಿದ್ದೀವಿ. ನಮ್ಮದೇನು ಹೊಲ ಐತೆ, ಇದು ವರ್ಕ್ ಮನೆ ಬಿಟ್ಟ ಮೇಲೆ ಇನ್ನೇನು ಐತೆ ಸರ್. ಹೋಗ್ಬೇಡಪ್ಪ, ಕೂಲಿ ಮಾಡ್ಕೊಂಡು ತಿಂದ್ರು ಎಲ್ಲಿ ಹೋಗ್ಬೇಡಪ್ಪ ಜೀವನದಿ ಅಷ್ಟೇ ಸರ್. ನಟ ದರ್ಶನ್ ಜೊತೆಗೆ ಹೋಗಿ ಹಿಂಗಾಗಿದೆ ಅಲ್ವಾ? ಇಲ್ಲ ಸರ್, ನಮ್ಮ ಹುಡುಗರೇನು ಅವ್ರ ಕಡೆಗೆ ಅಲ್ಲ, ಯಾವುದು ಅವ್ರದ್ದು ಪಿಕ್ಚರಿಂದ ಏನು ಅವ್ರದ್ದೇನು ಇಷ್ಟ ಇಲ್ಲ ಅಷ್ಟು ನಮ್ಮ ಹುಡುಗರಿಗೆ. ಏನೋ ಯಾರ ಫ್ರೆಂಡ್ ಕರ್ಕೊಂಡು ಹೋಗಿದ್ದಾನೆ ಅಷ್ಟೇ. ನಮ್ಮ ಹುಡುಗರು ಅಷ್ಟೊಂದು ಬಿಟ್ಟ ಮೇಲೆ ಇನ್ನೇನಿಲ್ಲ ಸರ್. ಏನು ಮಾಡ್ಬೇಕು, ದೇವ್ರಿದ್ದಾನೆ, ಏನು ಮಾಡೋಣ ಅಷ್ಟೇ. ಗಂಟಲು ಹೋಗ್ತದೆ ಸರ್, ನಾನು ಅಷ್ಟೇ ಮಾತಾಡೋದು. ಜಯಮ್ಮ.